ಇದು 2026ರ ಟಿ20 ವಿಶ್ವಕಪ್ನ ಸೂಪರ್ 8 ಹಂತ ಹಾಗೂ ಭಾರತ ದಕ್ಷಿಣ ಆಫ್ರಿಕಾ ಪಂದ್ಯದ ಮುಖ್ಯಾಂಶಗಳ ಒಂದು ಕ್ವಿಕ್ ರೌಂಡಪ್. ಟೂರ್ನಿಯ ಲೀಗ್ ಮ್ಯಾಚ್ಗಳೆಲ್ಲ ಮುಗಿದು ಅಸಲಿ ಆಟ ಅಂದ್ರೆ ಸೂಪರ್ 8 ಶುರುವಾಗಿದೆ. ಜೊತೆಗೆ ಫೆಬ್ರವರಿ 22ರಂದು ಅಹಮದಾಬಾದ್ನಲ್ಲಿ ನಡೆಯಲಿರೋ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಅಂತೂ ಎಲ್ಲರಲ್ಲೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಾಕಿದೆ ಅಲ್ವಾ? ಸೊ ಮೊದಲನೇದಾಗಿ ಅಫಿಷಿಯಲ್ ಆಗಿ 8 ಟೀಮ್ಗಳು ಸೂಪರ್ 8ಗೆ ಎಂಟ್ರಿ ಕೊಟ್ಟಿವೆ. ನಮ್ಮ ಟೀಮ್ ಇಂಡಿಯಾ ಬಂದು ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಜೊತೆ ಗ್ರೂಪ್ 1ನಲ್ಲಿದೆ. ಹಾಗಾಗಿ ನಮ್ಮ ಹುಡುಗರು ತಮ್ಮ ಸೂಪರ್ 8 ಅಭಿಯಾನವನ್ನ ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ ಮೂಲಕನೇ ಶುರು ಮಾಡ್ತಿದ್ದಾರೆ. ಎರಡನೇದಾಗಿ ಮ್ಯಾಚ್ಗೂ ಮುಂಚೆನೇ ಸೌತ್ ಆಫ್ರಿಕಾ ಕೋಚ್ ಶುಕ್ರಿ ಕಾನ್ರಾಡ್ ತಮ್ಮ ಮೈಂಡ್ ಗೇಮ್ಸ್ ಶುರು ಮಾಡಿಕೊಂಡಿದ್ದಾರೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಬಳಸಿದ್ದ ಟ್ರಿಕ್ಕನ್ನೇ ಇವರೂ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ತವರಿನ ಅಭಿಮಾನಿಗಳ ಮುಂದೆ ಆಡ್ತಿರೋ ಹಾಲಿ ಚಾಂಪಿಯನ್ಸ್ ಭಾರತದ ಮೇಲೆಯೇ ಅತಿ ಹೆಚ್ಚು ಪ್ರೆಷರ್ ಇರುತ್ತೆ, ಅದೇ ನಮ್ಗೆ ಲಾಭ ಆಗುತ್ತೆ ಅಂತ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಕೊನೆದಾನಿ ನೋಡೋದಾದ್ರೆ ಸ್ಪಿನ್ ಆಡೋಕೆ ಸ್ವಲ್ಪ ಪರದಾಡೋ ನಮ್ಮ ಬ್ಯಾಟರ್ಸ್ಗಳನ್ನೇ ಟಾರ್ಗೆಟ್ ಮಾಡೋಕೆ ಕೇಶವ್ ಮಹಾರಾಜ್ ಮತ್ತೆ ಏಡನ್ ಮಾರ್ಕ್ರಾಮ್ರಂತಹ ಸ್ಪಿನ್ನರ್ಸ್ಗಳನ್ನ ಮೇನ್ ವೆಪನ್ ಆಗಿ ಬಳಸೋದು ಸೌತ್ ಆಫ್ರಿಕಾದ ಪ್ಲಾನ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಮಾರ್ಚ್ 4, 5 ಮತ್ತೆ 7ಕ್ಕೆ ನಡೆಯಲಿರೋ ಸೆಮಿಫೈನಲ್ ಹಾಗೂ ಫೈನಲ್ ಮ್ಯಾಚ್ಗಳ ಜಾಗ ಪಾಕಿಸ್ತಾನದ ಮೇಲೆ ಡಿಪೆಂಡ್ ಆಗಿದೆ. ಅವರು ಫೈನಲ್ ತಲುಪಿದ್ರೆ ಮ್ಯಾಚ್ಗಳು ಕೊಲಂಬೋದಲ್ಲಿ ನಡೆಯುತ್ತೆ, ಇಲ್ಲಾಂದ್ರೆ ನಮ್ಮ ಭಾರತದ ಕ್ರೀಡಾಂಗಣಗಳಲ್ಲೇ ನಡೆಯುತ್ತೆ. ಒಟ್ನಲ್ಲಿ ಮೈದಾನದ ಒಳಗಿನ ಈ ತಂತ್ರಗಾರಿಕೆಗಳು ಮತ್ತೆ ಆಫ್ ಫೀಲ್ಡಿನ ಪ್ರೆಷರ್ ಗೇಮ್ಸ್ ಈ ಬಾರಿಯ ಸೂಪರ್ 8 ಹಂತವನ್ನಂತೂ ಅಕ್ಷರಶಃ ರೋಚಕ ರಣರಂಗ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.